ಎದರ ಬದ್ರ ಕುಂದಿರ್ಸ್ರಿ, ನಾನು ದಾಖಲೆ ತೊಗೊಂಬರ್ತೀನಿ, ಬಿಡುಗಡೆ ಮಾಡ್ತೀನಿ. ಯಾವ್ಯಾವ ಎಷ್ಟೆಷ್ಟು ಪರ್ಸೆಂಟೇಜ್ 18ರಿಂದ 23ರೊಳಗೂ ಎಷ್ಟು ಪಾಯಿಂಟ್ನಾಗ ಎಷ್ಟೆಷ್ಟು ಪರ್ಸೆಂಟೇಜ್ ಇತ್ತು, ಎಷ್ಟು ಪಾಯಿಂಟ್ ಚಲೋ ಇದ್ದು, ಎಷ್ಟು ಲೋಕಾಯುಕ್ತ ಕೇಸ್ ಅದು ವಿತ್ ದಾಖಲೆ ಬಿಡುಗಡೆ ಮಾಡ್ತೀನಿ ನಾನು. ಇವನು ಮಾಡಿದ ಕರ್ಮಕಾಂಡದಿಂದ ನಾನು ಶಾಸಕನಾದ ಮೇಲೆ 4 ಇದೇ ಮರಳು ಏನು ಉದ್ಯೋಗ ಮಾಡೋವಂಥವ್ರ ಮೇಲೆ 4ನ 5 ಕೇಸ್ ಆಗಿದಾವೆ. ನಾನು ಬಂದ ಮೇಲೆ 23ಕ್ಕೆ. ಯಾಕೆ? ಅವು ಲೋಕಾಯುಕ್ತವರು ಅದಕ್ಕೆ ದಾಳಿ ಮಾಡಿದ್ರು, ಅವು ಪರಿಶೀಲನೆ ಮಾಡಿದರು, ಅವ್ರ ಮೇಲೆಗೆ ಇವತ್ತು ಮೊಕದ್ದಮೆ ಆಗಿದ್ದಾವೆ. ಯಾವ ಅಕ್ರಮ? ಸುಮ್ಮನೆ ಅಕ್ರಮ. ಇಸ್ಪೇಟ್ ಅಂತಾರ, ಇಸ್ಪೇಟ್ ತೋರಿಸು ಅಂತ ಹೇಳ್ರಿ ಅವಂಗೆ. ನನಗೇನು ಪಾಯಿಂಟಿಗೆ ಕರೆದೆ, ತುಂಬಕ್ಕೆ ಬಾ, ತೊಂಡ್ಯಾಳಕ್ಕೆ ಬಾ, ನಾನು ಇವನು ಕೈಯನ್ನು ಆಳ ಹೋಗಿ ಖಾಲಿ ಇದ್ದೀನಿ, ನೀನು ಅಡ್ಡಾಡ್ಕೊತು ತೊಂಡ್ಯಾಳಗರ ಅಡ್ಡಾಡು. ಇಲ್ಲಿಕ್ಕೆ ನೀನು ಏಜೆಂಟರ್ ಬಿಟ್ಟಿದ್ದಿಲ್ಲ, ಪ್ರತಿಯೊಂದು ಪಾಯಿಂಟಿಗೆ 16% ತಿಂತಿದ್ದಿಲ್ಲ, ಗೊತ್ತಿಲ್ಲ ನನಗೆ. ನಿನ್ನ ಮಗ ಕಂಟಿ ಸರ್ಕಲ್ನಾಗ ಅಲ್ಲಿ ಅವ್ನು ಶೆಟ್ಟಿ ಅಂಗಡಿಯಾಗ ಕೂತ್ಕೊಂಡು ರೊಕ್ಕ ವಸೂಲು ಮಾಡ್ತಿದ್ದಿರಲ್ಲ, ಗೊತ್ತಿಲ್ಲ. APMCಯಾಗ ಒಂದಿಷ್ಟು ರೊಕ್ಕ ವಸೂಲು ಮಾಡೋ ಗ್ಯಾಂಗ್, ಇಲ್ಲಿ ಕಂಟಿ ಸರ್ಕಲ್ನಾಗ ಒಂದಿಷ್ಟು ಮಂದಿ ಗ್ಯಾಂಗ್, ಇವಾ ಮಾಡಿದ ಕರ್ಮಕಾಂಡ ಐತಿ. ಮಾತಾಡ್ತಾನೆ ಇನ್ನೊಬ್ಬರ ಬಗ್ಗೆ. ಅಂದ್ರೆ ಅವ ತಿಳ್ಕೊಂಬಿಟ್ಟಾನೆ ಇವರು ಹಿಂಗೆ ಮಾಡಾಕತ್ತಾರ ಅಂತೇಳಿ. ನಾವು ಅಂಥ ಜನ ಅಲ್ಲ, ನಮಗೆ ಅಕ್ರಮ ಮಾಡುವಂಥದ್ದು ಅವಶ್ಯಕತೆ ಇಲ್ಲ. ಇವನು ಬಗಲಾ ಸೀರೆ ಇಟ್ಕೊಂಡು ಬಂದಾವಿಲ್ಲ ರೊಕ್ಕ ಮಾಡ್ಬೇಕಂತ. ನಾನು ಇದೇ ತಾಲೂಕಿನಾಗ ಹುಟ್ಟಿನಿ, ಇದೇ ತಾಲೂಕಿನಾಗ ಸಾಯವ. ನನ್ನ ತಾಲೂಕಿನ ಜನತೆ ನನಗೆ ಗೊತ್ತಿತ್ತು ಏನು ಮಾಡಾಕತ್ತೀನಿ, ನೋಡಾಕತ್ತಾರ ನನ್ನ ದಿನನಿತ್ಯ. ಏನು ಅಭಿವೃದ್ಧಿ ಮಾಡ್ತಾಯಿದ್ದೀನಿ, ರೈತರಿಗೆ ಏನು ಮಾಡ್ತಾಯಿದ್ದೀವಿ, ನೀರಾವರಿ ಏನು ಮಾಡ್ತಾಯಿದ್ದೀವಿ, ಕುಡಿಯೋ ನೀರಿಗೆ 170 ಹಳ್ಳಿಗೆ ಕುಡಿಯೋ ನೀರಿನ ಯೋಜನೆ ತಂದೀನಿ. ಎಷ್ಟು ಅಭಿವೃದ್ಧಿ ಕೆಲಸಗಳು ನಡೆದಾವೆ. ಅವ್ನಿಗೆ ಸಹಿಸೋಕ್ಕಾಗ್ತಾ ಇಲ್ಲರಿ. ಅದ ಹೇಳ್ತಾರಲ್ಲ, ನಿರ್ಧಾರ ಮಾಡಿದ್ದಾರೆ 23 ಜನ. ಏನು ಉತ್ತರ ಕೊಡಬೇಕಾಗಿತ್ತು? ನಿಚ್ಚಳ ಬಹುಮತದಿಂದ ಕೊಟ್ರ ಉತ್ತರ. ಸಾಕಾಗಿಲ್ಲ ಇವನಿಗೇನ್ರ. ಇಲ್ಲಿವರೆಗೆ ನನ್ನ ವಿರುದ್ಧ ಗೆದ್ದಿದ್ದು 5,000 ಓಟ್ನಾಗ, ನಾನು ಸೋಲ್ಸಿದ್ದು ಒಂದು ಸಾರಿ 16, ಒಂದು ಸಾರಿ 30,700 ಓಟ್. ಯಾಕೆ ಇಷ್ಟ ಅಷ್ಟೊಂದು ಬಹುಮತದಿಂದ ಅವ್ನು ಸೋಲಿಸ್ಬೇಕು? ಇಷ್ಟ ಅರ್ಥ ಮಾಡಿಕೊಡ್ರಿ. ಬೊಗಳೇದ ಆಸಯ್ಯ ಅವಾಗ. ಅದಕ್ಕೆ ಹೇಳ್ತೀನಲ್ಲ, ನಿನ್ನ ಗೋನು ನಿಂತಿಲ್ಲ, ಗೋನ್ ನಿಂದಿರ್ಸ್ಕೊಂಬ ನಿಮ್ಮ ಊರಿಗೆ ಹೋಗಿಲ್ಲ ಕೇಳಕ್ಕೆ. ಗೋನು ನಿಮ್ಮ ಅವನ ಕಡೆ ಸರಿಯಾಗಿ ಹಿಡಿಸ್ಕೊಂಡು ಬಂದ ಮ್ಯಾಗ ಬಂದು ನನ್ನ ಹತ್ರ ಮಾತಾಡು.